ನಮಸ್ತೆ ಗೈಸ್, ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೋಂಡಾ ಯೂನಿಕಾನ್ ದಿ ಕಮ್ಯೂಟರ್ ಬೈಕ್ನ ಒಂದು ಲೆಜೆಂಡ್ ಬೈಕ್ನ ತೋರ್ಸೋಕ್ಕೆ ತಂದಿರೋವಂಥದ್ದು. ಹೋಂಡಾ ಯೂನಿಕಾನು ಇಂಡಿಯಾದಲ್ಲಿ 2004 ಲಾಂಚ್ ಆಗಿರ್ತಕ್ಕಂಥ ಬೈಕು. ಮೋರ್ ದೆನ್ 21 ಇಯರ್ಸ್ ಪ್ಲೇಸ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ನ ಒಂದು ಸ್ಟೆಬಿಲಿಟಿ ಇಟ್ಕೊಂಡಿರೋ ಅಂಥ ಬೈಕು ಹೋಲ್ಡೆಡ್ ಬೈಕ್ ಇದು. ಈ ಬೈಕ್ನ ಒಂದು ಫೀಚರ್ಸು ಮತ್ತು ಬೈಕ್ನ ಬಯರ್ಸು ತಗೋಬಾರ್ದಾ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಕಂಪೇರ್ ಟು ಅನದರ್ 160 ಸೆಗ್ಮೆಂಟ್ ಬೈಕ್ಸ್ಗೆ ಈ ಬೈಕು ಎಷ್ಟು ಕಾಂಪಿಟೇಷನ್ನ ಕೊಡುತ್ತೆ ಅಂತದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಫ್ರಂಟಲ್ಲಿ ನೋಡ್ಬೋದು ನಿಮಗೆ ಬ್ಲ್ಯಾಕ್ ಕಲರ್ ಒಂದು ಮಾಸ್ಕ್ ಬರುತ್ತೆ ವಿತ್ ಹೋಂಡಾ ಲೋಗೋ ಬರುತ್ತೆ. ಮತ್ತು ಈ ಬೈಕು ನಿಮಗೆ 3 ಕಲರ್ ಆಪ್ಷನ್ಸಲ್ಲಿ ಬರುತ್ತೆ. ಒಂದು ಮೆಟಾಲಿಕ್ ಗ್ರೇ ಬರುತ್ತೆ, ಇನ್ನೊಂದು ನಿಮಗೆ ಮೆಟಾಲಿಕ್ ರೆಡ್ ಬರುತ್ತೆ, ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ ಬರುತ್ತೆ. ಹೈಯೆಸ್ಟ್ ಸೇಲ್ ಆಗೋದು ಬ್ಲ್ಯಾಕ್ ಕಲರು ಈ ಇಂಡಿಯಾದಲ್ಲಿ ಈ ಬೈಕು. ಮತ್ತು ಫ್ರಂಟಲ್ಲಿ ನೋಡ್ಬೋದು ನಿಮಗೆ ಈ ಬೈಕ್ನ ಒಂದು ಫ್ರಂಟ್ ಮಾಸ್ ಡಿಸೈನ್ನ ನೋಡೋದಾದರೆ ಫ್ರಂಟಲ್ಲಿ ನಿಮಗೆ ಕ್ರೋಮ್ ಗಾರ್ನಿಷ್ ಫಿನಿಶ್ ಇರೋವಂಥ ಒಂದು ಇದನ್ನು ಕೊಟ್ಟಿರೋವಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಹೇರ್ ಎಕ್ಸಾಸ್ಟ್ನ ಕೊಟ್ಟಿರೋವಂಥದ್ದು ಗಾಳಿ ಒಳಗೆ ಹೋಗೋಕ್ಕೆ. ಮತ್ತು ನಿಮಗೆ ಫ್ರಂಟಿಂದ ನೋಡ್ಬೋದು ನೀವು ಫುಲ್ಲಿ ಡಿಜಿಟಲ್ LED ಹೆಡ್ಲೈಟ್ನ ಕೊಟ್ಟಿರೋವಂಥದ್ದು. ಮುಂಚೆ ಆಲೋಜನ್ ಬರ್ತಿತ್ತು, ಇವಾಗ LED ಲೈಟ್ನ ಮಾಡಿಕೊಟ್ಟಿರೋವಂಥದ್ದು. ಹೈವೇಲಿ ಮತ್ತು ಕತ್ಲಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಲೈಟು ಬೀಳೋವಂಥದ್ದು ಒಂದು ಒಳ್ಳೆಯ ವಿಚಾರ. ಮತ್ತು ನಂಬರ್ ಪ್ಲೇಟ್ನ ಪ್ಲೇಸ್ಮೆಂಟು ಇಲ್ಲಿ ನೋಡ್ಬೋದು ನೀವು ಸೈಡ್ ಇಂಡಿಕೇಟರ್ಸ್ನ ಕೊಟ್ಟಿರೋದು. ಒಂದು ಒಳ್ಳೆ ಫ್ಲೆಕ್ಸಿಬಲ್ಲು, ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಸೈಡ್ ಇಂಡಿಕೇಟರ್ಸ್ನ ಕೊಟ್ಟಿರೋವಂಥದ್ದು. ಇದು LED ಅಲ್ಲ, ನಾರ್ಮಲ್ ಹ್ಯಾಲೋಜನ್ ಹೆಡ್ಲೈಟು. ಇದು ಮಾತ್ರ LED ಬರೋವಂಥದ್ದು ಸೈಡ್ ಇಂಡಿಕೇಟರ್ಸ್ದು. ಮತ್ತು ಫ್ರಂಟಲ್ಲಿ ನೀವು ನೋಡ್ಬೋದು ಮುಂಚೆ ಥರನೇ ಹಳೆ ಥರನೇ ಒಂದು ಫ್ರಂಟ್ ಮಡ್ಗಾರ್ಡ್ ಕೊಟ್ಟಿರೋವಂಥದ್ದು ಒಂದು ಒಳ್ಳೆಯ ವಿಚಾರ. ಯಾವುದು ಚೇಂಜಸ್ ಮಾಡಿಲ್ಲ, ಒಂದು ಚೆನ್ನಾಗಿದೆ ಲುಕ್ಕು ಸೈಡಿಂದ. ಇಲ್ಲಿ ನೋಡ್ಬೋದು ನೀವು ಒಂದು ಕ್ಲಚ್ನ ಕೊಟ್ಟಿರೋವಂಥದ್ದು. ಕ್ಲಚ್ನ ಪ್ಲೇಸ್ಮೆಂಟು ಸ್ಮೂತು ಕ್ಲಚ್ಚು. ಬೈಕ್ ರೈಡರ್ಗೆ ಸ್ಮೂತಾಗಿ 2 ಬೆರಳಲ್ಲೇ ಕ್ಲಚ್ ಹಿಡಿಬೋದು, ಅಷ್ಟು ಸ್ಮೂತಾಗಿ ಕ್ಲಚ್ನ ಒಂದು ಪ್ಲೇಸ್ಮೆಂಟ್ ಮಾಡಿಕೊಟ್ಟಿರೋ ಅಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಫ್ರಂಟ್ LED ಹೆಡ್ಲೈಟ್ನ ಒಂದು ಸ್ವಿಚ್ ಕೊಟ್ಟಿರೋದು. ಈ ಫ್ರಂಟಲ್ಲಿ ನಿಮಗೆ ಹೈ ಬೀಮು, ಲೋ ಬೀಮು ಮತ್ತು ಡಿಮ್ ಡಿಪ್ಪು ಬ್ಯಾಕ್ ಕೊಟ್ಟಿರೋ ಅಂಥದ್ದು. ಅದೇ ಓಲ್ಡ್ ಸ್ಟೈಲ್ನ ಒಂದು ಮಿರರ್ ಕೊಟ್ಟಿರೋ ಅಂಥದ್ದು. ನೋಡ್ಬೋದು ಲೆಫ್ಟ್ ಸೈಡ್ನ ಒಂದು ಹ್ಯಾಂಡಲ್ ಗ್ರಿಪ್ಪರ್ನ ಕೊಟ್ಟಿರೋ ಅಂಥದ್ದು ಒಂದು ಒಳ್ಳೆಯ ವಿಚಾರ. ಇಲ್ಲಿ ನಿಮಗೆ ಸೈಡ್ ಇಂಡಿಕೇಟರ್ಸ್ನ ಒಂದು ಸ್ವಿಚ್ ಕೊಟ್ಟಿರೋದು, ಒಂದು ಒಳ್ಳೆ ಕ್ವಾಲಿಟಿ ಸ್ವಿಚಸ್ನ ಕೊಟ್ಟಿರೋದು. ಮತ್ತು ಆರನ್ನು ಪ್ಲೇಸ್ಮೆಂಟ್ ಮಾಡಿರೋದು, ಆರನ್ನು ಸ್ವಿಚ್ನ ಪ್ಲೇಸ್ಮೆಂಟ್ ಮಾಡಿರೋದು. ಆರನ್ನು ಹೆಂಗೆ ಬರುತ್ತೆ ತೋರಿಸ್ತೀನಿ. ಆರನ್ನು ಒಂದು ಒಳ್ಳೆ ಕ್ವಾಲಿಟಿ ಆರನ್ನು. ಮತ್ತು ಇಲ್ಲಿ ನೋಡ್ಬೋದು ನೀವು ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿರೋ ಅಂಥದ್ದು ಒಂದು ಒಳ್ಳೆ ಕಿಲ್ ಸ್ವಿಚ್ಚು, ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಶೆಲ್ಫ್ ಸ್ಟಾರ್ಟ್ನ ಒಂದು ಇದು, ಮತ್ತು ಎಕ್ಸಿಲೇಟ್ರ್ ಗ್ರಿಪ್ಪರ್ನ ರೈಟ್ ಸೈಡಲ್ಲಿ ಇರೋವಂಥದ್ದು. ಇದು ನೋಡ್ಬೋದು ಫುಲ್ಲಿ ಲೋಡೆಡ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿರೋವಂಥದ್ದು. ಮುಂಚೆ ಅನಲಾಗಲ್ಲಿ ಬರ್ತಿತ್ತು, ಈ ಜಾಗದಲ್ಲಿ ಅನಲಾಗಲ್ಲಿ ನಿಮಗೆ ಆರ್ ಪಿ ಎಮ್ಸ್ ತೋರಿಸ್ತಿತ್ತು. ಮಿಡಲಲ್ಲಿ ನಿಮಗೆ ಕಿಲೋಮೀಟ್ರ್ ಸ್ಪೀಡ್ಸ್ನ ತೋರಿಸ್ತಿತ್ತು. ಇಲ್ಲಿ ಸೈಡಲ್ಲಿ ಫ್ಯೂಲ್ ಗೇಜ್ ತೋರಿಸ್ತಾಯಿತ್ತು. ಇಲ್ಲಿ ನೋಡ್ಬೋದು ನೀವು ABSನ ಒಂದು ಪ್ಲೇಸ್ಮೆಂಟು, ABS ಒಂದು ಇಂಡಿಕೇಷನ್ನು, ನ್ಯೂಟ್ರಲ್ ಇಂಡಿಕೇಷನ್ನು, ಮತ್ತು ಗೇರ್ನ ಒಂದು ಪೊಸಿಷನ್ ಯಾವ ಗೇರಲ್ಲಿದೆ ಅಂತ ಹೇಳ್ಬಿಟ್ಟು, ಮತ್ತು RPM. ಮತ್ತು ಇಲ್ಲಿ ನೋಡ್ಬೋದು ನೀವು ಕಿಲೋಮೀಟ್ರ್ ಸ್ಪೀಡು ಮತ್ತು ಟೈಮು, ಮತ್ತು ಸೈಡ್ ಸ್ಟ್ಯಾಂಡ್ನ ಒಂದು ಇಂಡಿಕೇಷನ್ನು, ಆವ್ರೇಜ್ ಕಿಲೋಮೀಟರ್ಸು ಮತ್ತು ಟೋಟಲ್ ಕಿಲೋಮೀಟರ್ಸ್ನ ನೋಡ್ಬೋದು ನೀವು. ಮತ್ತು ಇಲ್ಲಿ ಫ್ಯೂಲ್ ಇಂಡಿಕೇಷನ್ಸ್ನ ನೋಡ್ಬೋದು. 6 ಪಾಯಿಂಟ್ಸ್ ಬರುತ್ತೆ, ಇಲ್ಲಿ 5 ಪಾಯಿಂಟ್ಸ್ ತೋರಿಸ್ತಾಯಿದೆ. ಮತ್ತು ಇದು ಸೆಟ್ ಮೋಡ್ನ ಒಂದು ಇಲ್ಲಿ ಬಟನ್ನ ಕೊಟ್ಟಿರೋವಂಥದ್ದು ಸೆಟ್ ಮಾಡೋವಂಥದ್ದಕ್ಕೆ ಒಂದು ಒಳ್ಳೆಯ ವಿಚಾರ, ಚೆನ್ನಾಗಿದೆ. ಮತ್ತು ಈ ಬೈಕ್ನ ಒಂದು ಕೀನ ನೋಡೋದಾದರೆ ಅದೇ ಹಳೆ ಸ್ಟೈಲ್ನ ಒಂದು ಕೀ ಕೊಟ್ಟಿರೋವಂಥದ್ದು, ಏನು ಚೇಂಜಸ್ ಇಲ್ಲ, ಅದೇ ಹಳೆ ಸ್ಟೈಲ್ನ ಒಂದು ಕೀನ ಕೊಟ್ಟಿರೋವಂಥದ್ದು. ಒಂದು ಒಳ್ಳೆ ಚೇಂಜ್ ಮಾಡಿಕೊಡ್ಬೋದಿತ್ತು ಕೀ, ಆದರೆ ಕೊಟ್ಟಿಲ್ಲ, ಅದೇ ಇದೆ. ಮತ್ತು ಬೈಕ್ನ ಕಲರಲ್ಲೇ ಹ್ಯಾಂಡಲ್ ಬರೋವಂಥದ್ದು. ಮುಂಚೆ ನಿಮಗೆ ಹ್ಯಾಂಡಲ್ಲು SSL ಬರ್ತಿತ್ತು, ಅದನ್ನೇ ಹ್ಯಾಂಡಲ್ಗೆ ಪೇಂಟ್ ಮಾಡಿ ಕೊಟ್ಟಿರೋವಂಥದ್ದು ಚೆನ್ನಾಗಿದೆ ಓವರಾಲ್ ಲುಕ್ಕು. ಮತ್ತು ಹೋಂಡಾದ ಲೋಗೋ ಇಲ್ಲಿ ಕೊಟ್ಟಿರೋವಂಥದ್ದು. ಇನ್ನು ಬ್ಯಾಕ್ಗೆ ಬಂದರೆ ನೀವು ಬ್ಯಾಕಿಂದ ನೋಡ್ಬೋದು ಬ್ಯಾಕ್ನ ಒಂದು ಲುಕ್ಕು. ಬ್ಯಾಕ್ ಅದೇ ಹಳೆ ಹ್ಯಾಲೋಜನ್ ಹೆಡ್ಲೈಟ್ ಕೊಟ್ಟಿರೋವಂಥದ್ದು ಬ್ಯಾಕಲ್ಲಿ. ಇಲ್ಲಿ ಹೋಂಡಾದ ಲೋಗೋ ಮಾಡಿರೋವಂಥದ್ದು. ಇಲ್ಲಿ ನೋಡ್ಬೋದು ಗ್ರ್ಯಾಬ್ ರೈಲ್ನ ಒಂದು
ಬ್ಯಾಕ್ ಪಿಲಿಯನ್ ರೈಡರ್ಸ್ಗೆ ಗ್ರಿಪ್ ಕೊಟ್ಟಿರೋವಂಥದ್ದು. ಈ ಡಿಸೈನ್ನ ಅಪ್ಗ್ರೇಡ್ ಮಾಡಿಕೊಡ್ಬೋದಿತ್ತು, ಈ ರೆಡ್ ಲೈಟ್ನ ಚೂಪಂಗೆ ಮಾಡಿಕೊಡ್ಬೋದಿತ್ತು, ಬಟ್ ಅಪ್ಗ್ರೇಡ್ ಮಾಡಿಕೊಟ್ಟಿಲ್ಲ. ಮತ್ತು ನಂಬರ್ ಪ್ಲೇಟ್ನ ಪ್ಲೇಸ್ಮೆಂಟು, ಸೈಡ್ ಇಂಡಿಕೇಟರ್ಸು ನೋಡ್ಬೋದು, ಲೆಫ್ಟ್ ರೈಟು. ಇಲ್ಲಿ ನೋಡ್ಬೋದು ಅದೇ ಹಳೆ ಸ್ಟೈಲ್ನ ಮಡ್ ಗಾರ್ಡ್ ಕೊಟ್ಟಿರೋವಂಥದ್ದು. ಈ ಸೈಡಲ್ಲಿ ನೋಡೋದಾದರೆ ನಿಮಗೆ ಸ್ಯಾರಿ ಗಾರ್ಡು ಕೊಟ್ಟಿರೋವಂಥದ್ದು. ಇಲ್ಲಿ ನಿಮಗೆ ಫ್ರಂಟ್ ಬ್ಯಾಕ್ ಪಿಲಿಯನ್ ಪ್ರೊಟ್ರೆಸ್ಟ್ನ ಕೊಟ್ಟಿರುವಂಥದ್ದು, ರಬ್ಬರ್ದು ಒಂದು ಅಡ್ಜಸ್ಟಬಲ್ ಪ್ರೊಟ್ರೆಸ್ಟು ಚೆನ್ನಾಗಿದೆ, ಎಲ್ಲ ಬೈಕಲ್ಲಿ ಇದೇ ಥರ ಇರುತ್ತೆ. ಮತ್ತು ಒಂದು ಒಳ್ಳೆ ವಿಚಾರ ಏನಪ್ಪ ಅಂತಂದರೆ ಮಡ್ ಗಾರ್ಡ್ ಕೊಟ್ಟಿರೋವಂಥದ್ದು, ಚೈನ್ನ ಮಡ್ ಗಾರ್ಡ್ ಕೊಟ್ಟಿರೋವಂಥದ್ದು ಬೇರೆ ಬೈಕ್ಗೆ ಇರಲ್ಲ. ನನ್ನ ಬೈಕಲ್ಲಿ ಕಮ್ಯೂಟಿಂಗ್ ಬೈಕಲ್ಲಿ ಒಂದು ಒಳ್ಳೆ ಚೈನ್ ಮಡ್ ಗಾರ್ಡ್ ಕೊಟ್ಟಿರೋವಂಥದ್ದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಹೋಂಡಾ ಯೂನಿಕಾನ್ನ ಸ್ಟಿಕ್ಕರಿಂಗ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಸಿಂಪಲ್ ಡಿಸೈನ್ ಇದೆ, ಎಲ್ಲೂ ನಿಮಗೆ ಜಾತ್ರೆ ಥರ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು ಕ್ರೋಮ್ ಗಾರ್ನಿಷ್ ಫಿನಿಶ್ ಇಲ್ಲೂ ಕೂಡ ಕೊಟ್ಟಿರೋವಂಥದ್ದು. ನೀವೇನಾದ್ರೂ ಕಾರ್ಬನ್ ಫೈಬರ್ನ ಹಾಕ್ಸ್ಬೋದು ಅಂತಂದರೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ಇರೋವಂಥ ಸ್ಟಿಕ್ಕರ್ನ ಹಾಕ್ಸ್ಬೋದು ಅಂದರೆ ಇಲ್ಲಿ ಹಾಕ್ಸ್ಬೋದು. ಒಂದು ಒಳ್ಳೆ ಬೈಕಿಗೆ ಲುಕ್ ಎನ್ಹಾನ್ಸ್ ಆಗುತ್ತೆ. ಇದನ್ನು ನೋಡ್ಬೋದು ಸ್ಮೂತು ಗೇರ್ ಬಾಕ್ಸ್ ನಿಮಗೆ ಇಲ್ಲಿರೋವಂಥದ್ದು. ಈ ಒಂದು ಗೇರ್ ಶಿಫ್ಟರೂ ಅಷ್ಟೇ ಸ್ಮೂತ್ ಇರುತ್ತೆ, ಎಲ್ಲೂ ನಿಮಗೆ ಲ್ಯಾಗ್ ಮಾಡೋ ಅಂಥದ್ದಿಲ್ಲ. ಡೌನ್ ಒನ್ ಗೇರ್ ಬರುತ್ತೆ, ಅಪ್ 4 ಗೇರ್ ಬರೋವಂಥದ್ದು ಈ ಬೈಕಲ್ಲಿ ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸ್ಮೂತಬಲ್ ಈ ಗೇರ್ ಬಾಕ್ಸ್ನ ಕೊಟ್ಟಿರೋವಂಥದ್ದು. ಇನ್ನು ಅದೇ ಹಳೆ ಸ್ಟೈಲ್ನ ಒಂದು ಎಕ್ಸಾಸ್ಟ್ನ ಕಂಟಿನ್ಯೂ ಮಾಡಿಕೊಟ್ಟಿರೋವಂಥದ್ದು, ಅದೇ ಹಳೆ ಸ್ಟೈಲು. ಇದು ಮುಂಚೆ SS ಬರ್ತಿತ್ತು, ಅದಕ್ಕೆ ಗ್ರೇ ಪೇಂಟ್ನ ಮಾಡಿ ಕೊಟ್ಟಿರೋವಂಥದ್ದು. ಸೈಡಲ್ಲಿ ಹೋಂಡಾ ಯೂನಿಕಾರ್ನಲ್ ಸ್ಟಿಕ್ಕರಿಂಗ್, ಮೋನೋಶಾಕ್ ಸಸ್ಪೆನ್ಷನು, ಬ್ಯಾಟ್ರಿ ಕವರ್ಗಳು ಇವೆಲ್ಲನೂ. ನೀವು ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಒಂದು ಡಿಸ್ಕ್ ಬ್ರೇಕ್ನ ಕೊಟ್ಟಿರೋವಂಥದ್ದು. ಡಿಸ್ಕು ನಿಮಗೆ ಇಲ್ಲಿಂದ ಇಲ್ಲಿವರೆಗೆ 240 mm ಬರೋವಂಥ ಒಂದು ಡಿಸ್ಕ್ ಬ್ರೇಕು. ಮತ್ತು ಇದರ ಥಿಕ್ನೆಸ್ಸು 3.5 mm ಬರೋವಂಥದ್ದು. ಮತ್ತು ಈ ಬ್ರೇಕು ABS ಫಿಟೆಡು, ABS ಫಿಟೆಡು, ನಾರ್ಮಲ್ ಅಲ್ಲ, ABS ರಿಂಗ್ ಕೊಟ್ಟಿರೋವಂಥದ್ದು. ಮತ್ತು ಎಂಡ್ಯೂರೆನ್ಸ್ನ ಬ್ರೇಕ್ ಕ್ಯಾಲಿಪರ್ ಕೊಟ್ಟಿರೋವಂಥದ್ದು. ಮುಂಚೆ ಬೈಕಲ್ಲಿ ಬೇರೆ ಥರ ಬರ್ತಿತ್ತು, ಇದರಲ್ಲಿ ಎಂಡ್ಯೂರೆನ್ಸ್ನ ಒಂದು ಬ್ರೇಕ್ ಕ್ಯಾಲರು ಮತ್ತು ABSನ ಒಂದು ಕೇಬಲ್ಲು ಮತ್ತು ಡಿಸ್ಕಿಗೆ ಆಯಿಲ್ ಸಪ್ಲೈ ಆಗೋವಂಥ ಆಯಿಲ್ ಹೋಲ್ಡರ್ ಇಲ್ಲಿ ಮತ್ತು ಆಯಿಲ್ನ ಕೇಬಲ್ನ ಕೊಟ್ಟಿರೋವಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ನೀವು ಮೋನೋಶಾಕ್ಸ್ ಅಲ್ಲ, ಇದು ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ಕೊಟ್ಟಿರೋವಂಥದ್ದು. ಒಂದು ಒಳ್ಳೆ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು. ನಿಮಗೆ ಬೈಕು ಹೈವೇ ರೋಡಲ್ಲಿ ಆಗಿರ್ಬೋದು ಮತ್ತು ಗುಂಡಿ ಗುದ್ರದಲ್ಲಿ ಆಫ್ ರೋಡಲ್ಲಿ ಆಗಲಿ ಒಂದು ಒಳ್ಳೆ ಸಸ್ಪೆನ್ಷನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ವಿತ್ ಎಕ್ಸ್ಪೀರಿಯನ್ಸ್ ರಿವ್ಯೂ ಮಾಡ್ತಾ ಇರೋವಂಥದ್ದು. ಎಲ್ಲೂ ನಿಮಗೆ ಹಾರ್ಡ್ನೆಸ್ ಫೀಲ್ ಆಗೋ ಅಂಥದ್ದು ನಿಮಗೆ ಇಲ್ಲವೇ ಇಲ್ಲ. ಮತ್ತು ನೀವು ಫ್ರಂಟಲ್ಲಿ ನೋಡ್ಬೋದು 80/100ನ ಟ್ಯೂಬ್ಲೆಸ್ ಟೈರ್ನ ಕೊಟ್ಟಿರೋವಂಥದ್ದು MRFದು. ನಾವು ಬ್ಯಾಕ್ಗೆ ನೋಡೋದಾದರೆ ನಿಮಗೆ ಡ್ರಮ್ ಬ್ರೇಕ್ನ ಕೊಟ್ಟಿರೋವಂಥದ್ದು. ನಿಮಗೆ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಬರೋವಂಥದ್ದು, ಯಾವುದೇ ನಿಮಗೆ ಡಿಸ್ಕ್ ಬ್ರೇಕು ಕೊಟ್ಟಿಲ್ಲ. ಡಿಸ್ಕ್ ಬ್ರೇಕು ಕೊಟ್ಟಿದ್ರೆ ಚೆನ್ನಾಗಿರೋದು ಕಂಪೇರ್ ಟು ಬಜಾಜ್ 150cc ಪಲ್ಸರ್ಗೆ. ಅದರಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಇದರಲ್ಲಿ ಕೊಟ್ಟಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಒನ್ ಆಫ್ ದಿ ಹೈಲೈಟ್ ಆಫ್ ದಿ ಬೈಕ್ ಅಂತಂದರೆ ಮೋನೋಶಾಕ್ ಸಸ್ಪೆನ್ಷನ್ನು ಬೈಕ್ದು. ಈ ಇಂಡಿಯಾದಲ್ಲಿ ಈ ಬೈಕ್ಗೆ ಮೋನೋಶಾಕ್ ಸಸ್ಪೆನ್ಷನ್ನು ಫಸ್ಟ್ ಕೊಟ್ಟಿದ್ದು, ಆಮೇಲೆ ಬೇರೆ ಬೈಕಲ್ಲಿ ಬಂದಿದ್ದು. ಇದು ಹೈಡ್ರಾಲಿಕ್ ಮೋನೋಶಾಕ್ ಸಸ್ಪೆನ್ಷನ್ನು ಅಡ್ಜಸ್ಟಬಲ್, ಇದು ಅಡ್ಜಸ್ಟ್ ಮಾಡ್ಬೋದು, ನಾವು ನಮಗೆ ಎಷ್ಟು ಬೇಕು ಅಷ್ಟನ್ನ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಬ್ರೇಕ್ನ ಒಂದು ಲೈನರ್ಸ್ಗಳನ್ನ ಕೊಟ್ಟಿರೋ ಅಂಥದ್ದು ಈ ಬೈಕಲ್ಲಿ. ಈ ಬೈಕ್ನ ಒಂದು ಬ್ಯಾಕ್ ಟೈರ್ನ ನೋಡೋದಾದರೆ 100/90 ನಿಮಗೆ ಟೈರ್ನ ಸೈಜ್ ಬರೋ ಅಂಥದ್ದು, ವಿತ್ ಟ್ಯೂಬ್ಲೆಸ್ ಟೈರ್ ಬರೋ ಅಂಥದ್ದು. ನಿಮಗೆ ಒಂದು ಒಳ್ಳೆ ಗ್ರಿಪ್ ಇರುತ್ತೆ. ನಿಮಗೆ ಕಮ್ಯೂಟಿಂಗ್ ಮಾಡ್ಬೋದು, ಆಫ್ ರೋಡಿಂಗ್ ಆಗಿರ್ಬೋದು, ಎಲ್ಲಾದರೂ ಸಿಟಿ ಕಮ್ಯೂಟಿಂಗ್ ಆಗಿರ್ಬೋದು, ಆಫೀಸ್ಗೆ ತಗೊಂಡೋಗ್ಬೋದು, ಮತ್ತು ಇನ್ನೆಲ್ಲಾದರೂ ಹೊಲ ಗದ್ದೆ ಮನೆ ಹತ್ರ ಓಡಾಡ್ಬೋದು ಅಂದರೆ ನಿಮ್ಗೆ ಒಂದು ಒಳ್ಳೆ ಗ್ರಿಪ್ಪಲ್ಡ್ ಟೈಯರ್ ಕೊಟ್ಟಿರೋ ಅಂಥದ್ದು. ಮತ್ತು ಈ ಬೈಕ್ನ ಇಂಜಿನ್ನ ಬಗ್ಗೆ ಹೇಳೋದಾದರೆ ಸ್ಮೂತ್ ಇಂಜಿನ್ನು. ನಿಮಗೆ 160 ಸೆಗ್ಮೆಂಟಲ್ಲಿ ಹೋಂಡಾ ಯೂನಿಕಾನ್ ಅಂತಂದರೆ 20 ಇಯರ್ಸಿಂದನೂ ಸ್ಮೂತ್ ಇಂಜಿನ್ನ ಕಾಪಾಡ್ಕೊಂಡು ಬಂದಿರೋ ಅಂಥದ್ದು ಹೋಂಡಾದಲ್ಲಿ ನೀವು ನೋಡ್ಬೋದು. ಈ ಬೈಕು 162cc ಬರ್ತಕ್ಕಂಥದ್ದು. ಮುಂಚೆ ಹಳೆ ಬೈಕ್ ನಿಮಗೆ 150cc ಬರ್ತಿತ್ತು, ಇವಾಗ ಅದನ್ನು ಅಪ್ಗ್ರೇಡ್ ಮಾಡಿ 162cc ಕೊಟ್ಟಿರೋ ಅಂಥದ್ದು. ಸೈಡ್ ಕಿಕ್ಕರ್ನ ನೋಡ್ಬೋದು, ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಬೈಕ್ನ ಪವರ್ನ ನೋಡೋದಾದರೆ ಮ್ಯಾಕ್ಸಿಮಮ್ ಪವರ್ ನಿಮಗೆ 13.18 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದು 7500 RPM ಸ್ಪೀಡಲ್ಲಿ ನಿಮಗೆ ಪವರ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದರೆ ಬೈಕ್ನ ಒಂದು ಮ್ಯಾಕ್ಸಿಮಮ್ ಇಂಜಿನ್ ಟಾರ್ಕ್ನ ನೋಡೋದಾದರೆ ನಿಮಗೆ 14.50 Nm ಟಾರ್ಕ್ ಬರೋವಂಥದ್ದು ಒಂದೊಳ್ಳೆ ವಿಚಾರ ಅಂತಲೇ ಅನ್ಬೋದು. ಅದು 5250 RPM ಬರೋವಂಥದ್ದು. ಇನ್ನು ಈ ಒಂದು ಬೈಕ್ನ ಒಂದು ಟಾಪ್ ಸ್ಪೀಡ್ನ ನೋಡೋದಾದರೆ 100 to 120
ಕಿಲೋಮೀಟ್ರ್ ರೇಂಜಲ್ಲಿ ಟಾಪ್ ಸ್ಪೀಡ್ನ ಹೊಡಿಬೋದು. ಒಂದು ಒಳ್ಳೆ ಸ್ಮೂತ್ ಇಂಜಿನ್ ಇರೋದ್ರಿಂದ ನಿಮಗೆಲ್ಲೂ ಲ್ಯಾಗ್ ಆಗೋಲ್ಲ, ಒಳ್ಳೆ ಕಾರಲ್ಲಿ ಹೋಗೋ ಒಂಥರ ಫೀಲ್ ಆಗುತ್ತೆ. ಈ ಬೈಕ್ನ ಒಂದು ಕಾರ್ ಥರನೇ ಕರೀತಾರೆ, ಒಂದು ಕಂಫರ್ಟ್ ಕಾರ್ ಇದು ಬೈಕಲ್ಲ, ಅಷ್ಟು ಕಂಫರ್ಟಬಿಲಿಟಿ ಈ ಬೈಕ್ ಹೋಲ್ಡ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇನ್ನು ಈ ಒಂದು ಬೈಕ್ನ ಟೋಟಲ್ ಓವರಾಲ್ ಕರ್ಬ್ ವೆಯ್ಟ್ನ ನೋಡೋದಾದರೆ ನಿಮಗೆ 139 kg ಕರ್ಬ್ ವೆಯ್ಟ್ ಬರುತ್ತೆ. ಮತ್ತು ನಿಮಗೆ ಮಲ್ಟಿಪಲ್ ವೆಟ್ ಕ್ಲಚ್ ಬರೋ ಅಂಥದ್ದು, ನಿಮಗೆ ಮಲ್ಟಿಪಲ್ ವೆಟ್ ಕ್ಲಚ್ ಬರೋ ಅಂಥದ್ದು ವಿತ್ ಸಿಂಗಲ್ ಸ್ಪಾರ್ಕ್ ಕರೆಂಟು. ಇಂಜಿನ್ಗೆ ಸ್ಪಾರ್ಕ್ ಕರೆಂಟ್ನ ಸಪ್ಲೈ ಮಾಡಿ ಸಿಂಗಲ್ ಸ್ಪಾರ್ಕ್ ಪ್ಲಗ್ಗಲ್ಲಿ ಕರೆಂಟ್ನ ಸಪ್ಲೈ ಮಾಡೋ ಅಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ನೀವು ಕ್ಯಾಟಲಿಕ್ ಕನ್ವರ್ಟರು ಮತ್ತು ಅದ್ರ ಸೆನ್ಸರ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿರೋ ಅಂಥದ್ದು. ಕ್ಯಾಟಲಿಕ್ ಕನ್ವರ್ಟರು 2 ಸೆನ್ಸರ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿರೋ ಅಂಥದ್ದು. ಮತ್ತು ಸೈಡ್ ಕಿಕ್ಕರ್ನ ನೋಡ್ಬೋದು ನೀವು. ಮತ್ತು ಈ ವಿಂಗ್ಸ್ ಏನಿದೆ ಹೋಂಡಾದವರು ಅಬ್ಸರ್ವ್ ಮಾಡಿಲ್ಲ, ಈ ವಿಂಗ್ಸ್ನ ನೀಟಾಗೆ ಫಿನಿಷಿಂಗ್ ಮಾಡಿಕೊಟ್ಟಿಲ್ಲ ಅಂತ ನನ್ನ ಒಂದು ಒಪಿನಿಯನ್ನು. ನೀಟು ಫಿನಿಷಿಂಗ್ ಮಾಡಿಕೊಡ್ಬೇಕಿತ್ತು. ಒಂಥರ ಸ್ಯಾಂಡ್ ಪೇಪರ್ ತಗೊಂಡು ಉಜ್ಜಿ ಕೊಟ್ಟಿರೋ ಥರ ಇದೆ, ಅದೇನು ನೀಟಾಗಿ ಕಾಣಿಸ್ತಿಲ್ಲ ಹತ್ರದಿಂದ ನೋಡಿದ್ರೆ. ನೀಟು ಫಿನಿಷಿಂಗ್ ಮಾಡಿ ಕೊಡ್ಬೋದಿತ್ತು, ಅದು ಯಾಕೆ ಕೊಟ್ಟಿಲ್ವೋ ಗೊತ್ತಿಲ್ಲ ಹೋಂಡಾದವರು. ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಕೊಡಿ ಅಂತ ಹೇಳ್ತೀನಿ. ಆವಾಗಲೇ ಹೇಳ್ದಂಗೆ ಈ ಒಂದು ಬೈಕ್ನ ಓವರಾಲ್ ಕರ್ಬ್ ರೇಟ್ ನಿಮಗೆ 139 kg ಬರೋ ಅಂಥದ್ದು. ಮತ್ತು ಈ ಬೈಕ್ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ ನಿಮಗೆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 187 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ನ ನೋಡ್ಬೋದು ನೀವು ಬೈಕ್ನ. ಮತ್ತು ಇಲ್ಲಿ ನೋಡ್ಬೋದು ಒಂದು ಇಂಜಿನ್ ಗಾರ್ಡ್ ಕೊಟ್ಟಿರೋ ಅಂಥದ್ದು, ತಗಡು ಇಂಜಿನ್ನ ಗಾರ್ಡು, ಇಂಜಿನ್ಗೆ ಯಾವುದೇ ಕಡ್ಡಿ ಕಲ್ಲು ಏನು ಸಿಡಿಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಇಂಜಿನ್ನ ಗಾರ್ಡ್ನ ಕೊಟ್ಟಿರೋ ಅಂಥದ್ದು. ಈ ಒಂದು ಬೈಕ್ನ ಸೀಟಿಂಗ್ ಪೊಸಿಷನ್ನು ಮತ್ತು ಸೀಟ್ನ ನೋಡೋದಾದರೆ ನಿಮಗೆ 798 mm ಒಂದು ಸೀಟ್ನ ಕೊಟ್ಟಿರೋ ಅಂಥದ್ದು. ಒಂದು ಒಳ್ಳೆ ಕಂಫರ್ಟ್ ಸೀಟ್ನ ಕೊಟ್ಟಿರೋ ಅಂಥದ್ದು ಹೋಂಡಾ ಯೂನಿಕಾರ್ನಲ್ಲಿ. ಹೆವಿ ಸ್ಮೂತು, ಹೆವಿ ಕಂಫರ್ಟು ಅಂತಲೇ ಹೇಳ್ಬೋದು. ಸಖತ್ ಸ್ಮೂತು ಕಂಫರ್ಟ್ ರೈಡ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸ್ಮೂತ್ನೆಸ್ ಫೀಲ್ ಆಗುತ್ತೆ ನಿಮಗೆ. ಎಲ್ಲೂ ಹಾರ್ಡ್ ಫೀಲ್ ಆಗೋವಂಥದ್ದು ಇಲ್ಲವೇ ಇಲ್ಲ. ಮತ್ತು ಇಲ್ಲಿ ನೋಡ್ಬೋದು ನೀವು ಹೋಂಡಾ ಯೂನಿಕಾರ್ನ್ದು ಒಂದು ಹೋಂಡಾ ವಿಂಗ್ಸ್ ಲೋಗೋ ಏನಿದೆ, ಒಂದು ಒಳ್ಳೆ ಅನಾನ್ಸು ಬೈಕ್ಗೆ. ಟ್ಯಾಂಕ್ ಕವರ್ ಇಲ್ಲ ಅಂತಂದರೆ ಒಂದು ಒಳ್ಳೆ ಅನಾನ್ಸ್ ಲುಕ್ ಕೊಡೋ ಅಂಥದ್ದು. ಮಸ್ಕ್ಯುಲರ್ ಸೈಡ್ ಲುಕ್ಕು, ಪಂಕಿ ಲುಕ್ಕು ಈ ಬೈಕ್ದು. ಡೀಸೆಂಟ್ ಡಿಸೈನು, ಎಲ್ಲೂ ನಿಮಗೆ ಜಾತ್ರೆ ಥರ ಕಾಣಿಸಲ್ಲ. ಮತ್ತು ಇಲ್ಲಿ ನೋಡ್ಬೋದು ಲೆಗ್ಗಿಗೆ ಸಪೋರ್ಟ್ ಮಾಡೋಕ್ಕೆ ಲೆಗ್ಗಿಗೆ ಒಂದು ಒಳ್ಳೆ ಡಿಸೈನ್ ಇರೋ ಅಂಥದ್ದು. ಮತ್ತು ಈ ಬೈಕ್ನ ಒಂದು ಫ್ಯೂಲ್ ಕೆಪಾಸಿಟಿ ನೋಡೋದಾದರೆ ನಿಮಗೆ 13 ಲೀಟ್ರ್ ಬರುತ್ತೆ. 13 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಹೊಂದಿರೋ ಅಂಥ ಒಂದು ಬೈಕು. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಫ್ಯೂಲ್ ಕ್ಯಾಪು, ಟ್ಯಾಂಕ್ನ ಒಂದು ಕ್ಯಾಪು ನೀಟಾಗಿ ಎಲ್ಲೂ ನೀರು ಹೋಗ್ದಿಲ್ದಂಗೆ ಒಂದು ಒಳ್ಳೆ ಕ್ವಾಲಿಟೀಲಿ ಮಾಡಿಕೊಟ್ಟಿರೋ ಅಂಥದ್ದು. ಚೆನ್ನಾಗಿದೆ, ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ನಿಮಗೆ. ಮತ್ತು ಈ ಬೈಕು ಆವ್ರೇಜು 50 ಕಿಲೋಮೀಟ್ರು ಸ್ಪೀಡು, 50 ಕಿಲೋಮೀಟ್ರ್ ನಿಮಗೆ ಮೈಲೇಜ್ ಬರುತ್ತೆ ಅಂದ್ರೂ 13 ಲೀಟ್ರು ಫ್ಯೂಲಲ್ಲಿ 1.5 ಲೀಟ್ರ್ ಡೆಡ್ ಫ್ಯೂಲ್ ಆಗುತ್ತೆ. ಆವ್ರೇಜಾಗಿ 600 ಕಿಲೋಮೀಟ್ರು 50 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂದ್ರೆ ಆವ್ರೇಜಾಗಿ 600 ಕಿಲೋಮೀಟ್ರು ನೀವು ಬೈಕ್ನ ಒಂದು ಫುಲ್ ಟ್ಯಾಂಕಲ್ಲಿ ಓಡಿಸ್ಬೋದು. ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಇಂಜಿನ್ನ ಸರ್ವಿಸ್ ಕಾಸ್ಟ್ ನೋಡ್ಬೋದು. ಈ ಬೈಕ್ನ ಒಂದು ಸರ್ವಿಸ್ ಕಾಸ್ಟ್ ಓವರಾಲ್ ಇಂಜಿನ್ ಆಯಿಲ್ ನಿಮಗೆ 1 ಲೀಟ್ರ್ ಬರುತ್ತೆ. 1 ಲೀಟ್ರ್ ಇಂಜಿನ್ ಆಯಿಲ್ ಬರುತ್ತೆ ನಿಮಗೆ. ಫ್ಯೂಲ್ ಇಂಜೆಕ್ಷನ್ ಇರೋದ್ರಿಂದ ನಿಮಗೆ BS6 ಇರೋದ್ರಿಂದ ಇಂಜಿನ್ ಆಯಿಲು ನಿಮಗೆ ಕಲ್ಲರು ಕಪ್ಪಾಗಲ್ಲ. ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಕಾರ್ಬೇಟ್ರಲ್ಲಿ ಕಪ್ಪಾಗುತ್ತೆ, ಇದರಲ್ಲಿ ಕಪ್ಪಾಗಲ್ಲ. ನೀವು ಬಿಚ್ಚಿ ನೋಡಿ ಕಲರ್ ಕಪ್ಪಾಗಿಲ್ಲ ಅಂತೇಳ್ಬಿಟ್ಟು ಹಂಗೆ ಓಡಿಸ್ಬಾರ್ದು, ಸರ್ವಿಸ್ ಮಾಡಿಸ್ಬೇಕು. ಯಾಕೆ ಅಂತಂದರೆ ಇಂಜಿನ್ ಆಯಿಲ್ನ ವಿಸ್ಕಾಸಿಟಿ ಹೋಗಿರುತ್ತೆ, ಒಂದು ಏನು ಜಾರುವಿಕೆ ಅಂತೀವಲ್ಲ ಕೈಗಂಟೋದು, ಆ ವಿಸ್ಕಸ್ ಹೋಗಿರುತ್ತೆ. ನೀವು ಸರ್ವಿಸ್ ಮಾಡಿಸ್ಲೇಬೇಕು, ಮಾಡಿಸ್ದೇ ಇರೋಂಗಿಲ್ಲ ಕಲರ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ಓವರಾಲ್ ಸರ್ವಿಸ್ ಕಾಸ್ಟ್ ನೋಡೋದಾದರೆ ಈ ಬೈಕಿಂದು ನಿಮಗೆ 1,000 ರೂಪಾಯಿಂದ ಹಿಡಿದು 1,200 ರೂಪಾಯಿವರೆಗೂ ಆವ್ರೇಜಾಗಿ ಸರ್ವಿಸ್ ಕಾಸ್ಟ್ ಬರೋ ಅಂಥದ್ದು. ನಿಮಗೆ ಮೇಯ್ನಾಗಿ ಬರೋವಂಥ ಕಾಸ್ಟ್ ಯಾವುದಪ್ಪ ಅಂತಂದರೆ ಇಂಜಿನ್ ಕಾಸ್ಟು. ಆಮೇಲೆ ನಿಮಗೆ ಒಂದು 10,000 ಕಿಲೋಮೀಟ್ರಿಗೆ ಬ್ರೇಕ್ ಪ್ಯಾಡ್ಸ್ನ ಹಾಕ್ಸ್ಬೋದು, ಅದೊಂದು 250 ರೂಪಾಯಿ ಅಷ್ಟೇ ಬ್ರೇಕ್ ಪ್ಯಾಡ್ಸು ಬರೋ ಅಂಥದ್ದು. ಈ ಒಂದು ಬೈಕ್ನ ಒಂದು ಈ ಸರ್ವಿಸ್ ಕಾಸ್ಟು ನಿಮಗೆ 1000ರಿಂದ 1,200 ರೂಪಾಯಿ ಆಗಿರೋ ಅಂಥದ್ದು. ಈ ಒಂದು ಬೈಕ್ ನಿಮಗೆ ಆನ್ ರೋಡ್ ನಿಮಗೆ 1,53,000 ಚೇಂಜಸ್ ಆಗುತ್ತೆ ಕಂಪೇರ್ ಟು ಅದರ್ ಸ್ಟೇಟು ಮತ್ತು ಅದರ್ ಶೋರೂಮ್ಸ್ಗೆ ನೀವು ನೋಡೋದಾದರೆ ಚೇಂಜಸ್ ಆಗೋವಂಥದ್ದು ಇರೋವಂಥದ್ದು. ಮತ್ತು ಬೈಕ್ನ ಡಿಸೈನ್ ಬಗ್ಗೆ ಹೇಳೋದಾದರೆ ಸೈಡಿಂದನೂ ಫ್ರಂಟಿಂದನೂ ಡೀಸೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ಬೈಕಿಂದ ಮನುಷ್ಯನ ಮೆಂಟಲಿಟಿ ಅಳಿಬೋದು,
ಒಂದು ಲೆಜೆಂಡ್ ಯೂನಿಕಾನ್ ಇದು. ಯಾರ ಹತ್ರ ಇರುತ್ತೆ ಒಂದು ಅಫಿಷಿಯಾಲಿಟಿ ಮತ್ತು ಒಂದು ಮನುಷ್ಯನ ಮೈಂಡ್ಸೆಟ್ನ ಅಳೆಯೋವಂಥ ಒಂದು ಬೈಕು, ಒಂದು ಒಳ್ಳೆ ಡೀಸೆಂಟ್ ಬೈಕು, ಯಾವುದೇ ಬ್ಯಾಡ್ ನೇಮ್ ಇಲ್ಲದೆ ಇರೋವಂಥ ಬೈಕು ಇದಾಗಿರುತ್ತೆ. ನೀವ್ಯಾರಾದರೂ 160cc ಕಮ್ಯೂಟಿಂಗ್ ಬೈಕ್ ಹುಡುಕ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಹೋಂಡಾ ಯೂನಿಕಾನ್ನ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇದರಲ್ಲಿರೋ ರಿಲಯಬಲ್ ಇಂಜಿನ್ನು ಒಂಥರ ಟೊಯಾಟಾ ಥರ ಇದು. ಕಾರಲ್ಲಿ ಟೊಯಾಟಾ ಹಾಕೋ ಬೈಕಲ್ಲಿ ನಿಮಗೆ ಹೋಂಡಾ ಹಂಗೆ ಒಂದು ಒಳ್ಳೆ ಇಂಜಿನ್ನು ರಿಫೈನ್ ಇರೋ ಅಂಥದ್ದು. ಹೋಂಡಾ ಆಗಿರ್ಬೋದು, ಇಂಡಿಯಾದಲ್ಲಿ ಹೀರೋ ಆಗಿರ್ಬೋದು, ಹೀರೋ ಸ್ಪ್ಲೆಂಡರ್ನ ಬಾಳ್ಕೆ ಆಗಿರ್ಬೋದು, ಮತ್ತು ಯಮಹ ಆಗಿರ್ಬೋದು, ಒಂದು ಒಳ್ಳೆ ಸ್ಮೂತ್ ಇಂಜಿನ್ ಸಹ ಕೊಡ್ತವೆ. ಅದರಲ್ಲಿ ಹೋಂಡಾ ಕೂಡ ಒಂದು ಒಳ್ಳೆ ಇಂಜಿನ್ನ ಕೊಡೋವಂಥ ಬೈಕು. ಯಾರಾದರೂ ಒಂದು 10 years ಒಂದು ಬೈಕ್ನ ಹೋಲ್ಡ್ ಮಾಡಿ ಇಟ್ಕೊತೀನಿ ಅಂತಂದರೆ ನೀವು ಆರಾಮಾಗಿ ಹೋಂಡಾ ಯೂನಿಕಾನ್ನ ತಗೊಳ್ಳೋ ಅಂಥದ್ದು ತಗೊಬಿಡಿ. ಯಾವುದು ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡಿ. ಆರಾಮಾಗಿ 10 years ಹೋಲ್ಡ್ ಮಾಡಿ, ಯಾವುದೇ ಪ್ರಾಬ್ಲಮ್ಸು ಬರೋಲ್ಲ. ವೈರಿಂಗ್ ಕಿಟ್ಸ್ ಆಗಿರ್ಬೋದು, ಫ್ಯೂಸ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಕಡಿಮೆ ಕಾಸ್ಟಲ್ಲಿ ಬರೋ ಅಂಥದ್ದು ಒಂದು ಒಳ್ಳೆ ವಿಚಾರನೇ ಅಂತಲೇ ಹೇಳ್ಬೋದು. ಸೈಡಿಂದ ಲುಕ್ಕು ನೋಡ್ಬೋದು ನೀವು, ಒಂದು ಒಳ್ಳೆ ಪಂಕಿ ಲುಕ್ಕು. ಲೇಡೀಸ್ಗಂತೂ ಮದರ್ಗಳು ಅಥವಾ ವೈಫ್ಸು ಯಾರಾದರೂ ಇದ್ದರೆ ಬ್ಯಾಕಲ್ಲಿ ಕೂರೋಕ್ಕೆ ಸಖತ್ ಕಂಫರ್ಟ್ ಇರುತ್ತೆ. ಬೇರೆ ಬೈಕ್ ಥರ ಅಲ್ಲ, ಹಾರ್ಡ್ನೆಸ್ ಇಲ್ಲ, ಸ್ಮೂತ್ ಇಂಜಿನ್ನು. ಬಿಕಾಸ್ ಇದ್ರ ಮೋನೋಶಾಕ್ ಸಸ್ಪೆನ್ಷನ್ ಇರೋದ್ರಿಂದ ಸ್ಮೂತ್ ರೈಡಿಂಗು ಇದು ಬರುತ್ತೆ ನಿಮಗೆ, ಎಲ್ಲೂ ಲ್ಯಾಗ್ ಆಗೋವಂಥದ್ದಿಲ್ಲ. ಪ್ರತಿಯೊಂದೂ ಚೆನ್ನಾಗಿ ಕೊಟ್ಟಿರೋ ಅಂಥದ್ದು. ಯಾವ ಒಂದು ಡಿಸ್ಅಡ್ವಾಂಟೇಜಸ್ಸು ಈ ಬೈಕಲ್ಲಿ ನಾನಂತೂ ನೋಡಿಲ್ಲ. ಒಂದು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಹೇಳ್ತಾ ಇರೋ ಅಂಥದ್ದು. ಸಖತ್ತು ಸ್ಮೂತ್ ಇಂಜಿನ್ ಇದೆ, ಹೆವಿ ರಿಲಯಬಿಲಿಟಿ ಇಂಜಿನ್ನು. ಗೈಸ್, ನಿಮಗೆ ಈ ಒಂದು ಬೈಕ್ನ ಎಕ್ಸಾಸ್ಟ್ ನೋಟ್ನ ತಿಳಿಸ್ಕೊಡ್ತೀನಿ ನೋಡಿ, ಸೌಂಡ್ ಹೇಗೆ ಬರುತ್ತೆ ಎಕ್ಸಾಸ್ಟ್ ಇದ್ರದ್ದು ಅಂತ ಹೇಳ್ಬಿಟ್ಟು. ಎಕ್ಸಾಸ್ಟ್ ನೋಟ್ ನೋಡ್ಬೋದು, ಸಖತ್ ಸ್ಮೂತು. ಸೌಂಡು ನೋಡ್ಬೋದು, ಬೈಕ್ನ ಇಂಜಿನ್ನು ಸೌಂಡು ಸಖತ್ ಸ್ಮೂತು. ರೇವ್ ನೋಡ್ಬೋದು, ಒಂದು ನುಗ್ಗಕ್ಕೆ ಕಾಯ್ತಾ ಇರ್ತೀನಿ ಅನ್ನೋ ಥರ ಇಂಜಿನ್ನು ರೆಡಿಯಾಗಿರುತ್ತೆ ಈ ಒಂದು ಬೈಕ್ದು. ಹೋಪ್ ಯು ಗೈಸ್ ನಿಮಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಯಾವುದಾದ್ರೂ ಮಿಸ್ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಒಬ್ಬ ಹೊಸ ಯೂಟ್ಯೂಬ್ ಬ್ಲಾಗರ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋಸ್ನ ಎಲ್ರಿಗೂ ಶೇರ್ ಮಾಡಿ. ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಬೈಕ್ಸ್ದಾಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು ಪ್ರತಿಯೊಂದೂ ಇನ್ಫಾರ್ಮೇಷನ್ನ ನಿಮಗೆ ತಂದು ತೋರಿಸೋವಂಥ ಕೆಲಸ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಫೀಲ್ಡ್ ನೋಡ್ಬೋದು, ಎಷ್ಟು ದೊಡ್ಡ ಫೀಲ್ಡ್ ಇದು. ಅಲ್ಲಿ ದಿ ಲೆಜೆಂಡ್ ಕಿಂಗ್ ಹೋಂಡಾ ಯೂನಿಕಾನ್ ಇರೋವಂಥದ್ದು. Guys, thank you. Bye.